ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 35. ಅಚ್ಯುತಃ ಪ್ರಥಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ. ಈ ಶ್ಲೋಕದಲ್ಲಿ ಬರುವಂತಹ ನಾಮಗಳು ಅಚ್ಯುತಃ, ಪ್ರಥಿತಃ, ಪ್ರಾಣಃ, ಪ್ರಾಣದಃ, ವಾಸವ ಅನುಜಃ, ಅಪಾಂ ನಿಧಿಃ, ಅಧಿಷ್ಠಾನಃ, ಅಪ್ರಮತ್ತಃ ಮತ್ತು ಪ್ರತಿಷ್ಠಿತಃ ಎನ್ನುವಂತಹ ನಾಮಗಳು. ಮೊದಲನೆಯ ನಾಮ ಅಚ್ಯುತಃ. ಷಡ್ಭಾವ ವಿಕಾರರಹಿತತ್ವಾತ್ ಅಚ್ಯುತಃ. 6 ಭಾವ ವಿಕಾರಗಳು ಭಗವಂತನಲ್ಲಿ ಇಲ್ಲ. ಹುಟ್ಟುವುದು, ಸಾಯುವುದು, ಬೆಳೆಯುವುದು, ವ್ಯತ್ಯಾಸ ಹೊಂದುವುದು, ಈ ಮೊದಲಾದಂತಹ 6 ವಿಕಾರಗಳು ಭಗವಂತನಲ್ಲಿಲ್ಲ. ಆದ್ದರಿಂದ ಅವನನ್ನು ಅಚ್ಯುತಃ ಅಂತ ಹೇಳುವಂಥದ್ದು. ಶ್ರುತಿಯಲ್ಲಿ ಇನ್ನೊಂದು ಮಾತಿದೆ, ಶಾಶ್ವತಂ ಶಿವಮಚ್ಯುತಂ ಅಂತ. ಆ ಭಗವಂತ ಶಾಶ್ವತ ಮತ್ತು ಮಂಗಲಕರನಾದಂಥವನು, ಆದ್ದರಿಂದ ಅವನನ್ನು ಅಚ್ಯುತ ಅಂತ ಹೇಳಬೇಕು ಅಂತ. ಮುಂದಿನ ನಾಮ ಪ್ರಥಿತಃ. ಪ್ರಥಿತಃ ಅಂತಂದರೆ ಪ್ರಸಿದ್ಧನಾದವನು ಅಂತ ಅರ್ಥ. ಭಗವಂತ ಪ್ರಸಿದ್ಧನಾದ ಆಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಜಗದುತ್ಪತ್ಯಾದಿ ಕರ್ಮಭಿ ಪ್ರಖ್ಯಾತಃ ಪ್ರಥಿತಃ. ಈ ಜಗತ್ತನ್ನು ಸೃಷ್ಟಿ ಮಾಡುವಂಥದ್ದು, ಪಾಲನೆ ಮಾಡುವಂಥದ್ದು ಮೊದಲಾದ ಕರ್ಮಗಳನ್ನು ಆ ಭಗವಂತ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವನು ಪ್ರಸಿದ್ಧನು ಅಂತ ಅರ್ಥ. ಪ್ರಾಣಃ ಪ್ರಾಣದಃ. ಪ್ರಾಣಃ ಅಂತಂದರೆ ಎಲ್ಲ ಜೀವಿಗಳಲ್ಲಿ ಪ್ರಾಣ ರೂಪದಿಂದ ಇರುವಂಥವನು. ಸೂತ್ರಾತ್ಮ ರೂಪದಿಂದ ಎಲ್ಲ ಜೀವರು ಆಯಾ ವ್ಯಾಪಾರವನ್ನು ಮಾಡ್ತಾ ಇದ್ದಾರಲ್ಲ, ಆ ವ್ಯಾಪಾರವನ್ನು ಮಾಡಿಸ್ತಾ ಇರೋನು ಯಾರು ಅಂತಂದರೆ ಆ ಭಗವಂತ. ಆದ್ದರಿಂದ ಅವನನ್ನು ಪ್ರಾಣಃ ಅಂತ ಹೇಳ್ತೀವಿ. ಸೂತ್ರಾತ್ಮನ ಪ್ರಜಾ ಪ್ರಾಣಯತೀತಿ ಪ್ರಾಣಃ ಎನ್ನುವಂಥದ್ದು ಆ ನಾಮದ ವಿಶೇಷತೆ. ಮುಂದಿನ ನಾಮ ಪ್ರಾಣದಃ ಎನ್ನುವಂಥದ್ದು. ಅಂದರೆ ಸುರಾಣಾಂ ಅಸುರಾಣಾಂ ಚ ಪ್ರಾಣಂ ಬಲಂ ದದಾತಿ ದ್ಯತಿವ ಪ್ರಾಣದಃ. ಪ್ರಾಣ ಎನ್ನುವಂತಹ ಶಬ್ದಕ್ಕೆ ಬಲ ಎನ್ನುವಂಥ ಅರ್ಥ ಕೂಡ ಇದೆ. ಹಾಗಾಗಿ ಸುರಾಣಾಂ ಅಂದರೆ ದೇವತೆಗಳಿಗೆ ಆ ಭಗವಂತ ಬಲಂ ದದಾತಿ, ಬಲವನ್ನು ಕೊಡ್ತಾನೆ. ಆದ್ದರಿಂದ ಆ ಭಗವಂತನನ್ನು ಪ್ರಾಣದಃ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಅಸುರಾಣಾಂಚ ಪ್ರಾಣಂ, ಅಸುರರು ಯಾರು ರಾಕ್ಷಸರಿದ್ದಾರೋ ಅವರ ಪ್ರಾಣವನ್ನು ದ್ಯತಿ ಅಂದರೆ ನಾಶಗೊಳಿಸ್ತಾನೆ. ಹಾಗಾಗಿ ಅವನನ್ನು ಪ್ರಾಣದಃ ಅಂತ ಹೇಳ್ತೀವಿ. ಮುಂದಿನ ನಾಮ ವಾಸವಾನುಜಃ. ವಾಸವ ಅಂತ ಹೇಳಿದ್ರೆ ಇಂದ್ರ ಅಂತ ಅರ್ಥ. ಅನುಜ ಅಂತಂದರೆ ಅವನ ಸಹೋದರ, ತಮ್ಮ ಅಂತ ಅರ್ಥ. ಇಲ್ಲಿ ಆದಿತ್ಯಾನಾಂ ಕಶ್ಯಪಾದ್ ವಾಸವಸ್ಯ ಅನುಜೋ ಜಾತಃ ಇತಿ ವಾಸವಾನುಜಃ. ಅನೇಕ ಕಲ್ಪಗಳು ಹಿಂದೆ ಆಗಿ ಹೋಗಿದ್ದಾವೆ. ಒಂದು ಕಲ್ಪದಲ್ಲಿ ಭಗವಂತ ಅದಿತಿ ಮತ್ತು ಕಶ್ಯಪ ಋಷಿಯಲ್ಲಿ ಮಗನಾಗಿ ಹುಟ್ಟುತ್ತಾನೆ. ಆ ಮಗನಾಗಿ ಹುಟ್ಟಿದಾಗ ಅವನ ಅಣ್ಣ ಯಾರು ಅಂತ ಹೇಳಿದ್ರೆ ಇಂದ್ರ ಆಗಿದ್ದ. ಹಾಗಾಗಿ ಇಂದ್ರನ ತಮ್ಮನಾಗಿ ಒಂದು ಬಾರಿ ಭಗವಂತ ಜನಿಸಿದ್ದರಿಂದ ಅವನ ನಾಮ ವಾಸವಾನುಜಃ ಅಂತ ಆಗಿದೆ. ಮುಂದಿನ ನಾಮ ಅಪಾಂ ನಿಧಿಃ. ನಿಧಿಃ ಅಂತ ಹೇಳಿದ್ರೆ ಒಂದು ಕಡೆ ಎಲ್ಲವನ್ನ ಸೇರಿಸಿಟ್ಟಿರುವಂಥದ್ದು, ಬೆಲೆ ಬಾಳುವಂತಹ ವಸ್ತು ಅಂತ ಕೂಡ ಅರ್ಥ ಇದೆ. ಆಪೋ ಯತ್ರ ನಿಧಿಯಂತೆ ಸಹ ಅಪಾಂ ನಿಧಿಃ ಅಂತ ಭಗವಂತ ಹೇಳಿಸ್ಕೊಳ್ತಾನೆ. ಅಂದರೆ ಸಾಗರ, ಭಗವದ್ಗೀತೆಯಲ್ಲೂ ಕೂಡ 10ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ನಾವು ನೋಡ್ತೀವಿ, ಸರಸಾಮಸ್ಮಿ ಸಾಗರ ಅಂತ. ಈ ಸರೋವರಗಳಲ್ಲಿ ನಾನು ಸಮುದ್ರವಾಗಿದ್ದೇನೆ. ಎಲ್ಲ ಸರೋವರಗಳು ಬಂದು ಸೇರುವಂತಹ ಜಾಗ ಸಮುದ್ರ. ಹಾಗೆ ಆಪೋ ಯತ್ರ ನಿಧಿಯಂತೆ, ಈ ನೀರೆಲ್ಲ ಒಂದು ಕಡೆ ಬಂದು ಸೇರೋದು ಎಲ್ಲಿ ಅಂತ ಹೇಳಿದ್ರೆ ಭಗವಂತನಲ್ಲಿ ಆಗಿರುವಂಥದ್ದು. ಅಂದರೆ ಎಲ್ಲವೂ ಕೂಡ
ಅಪ್ಪು ಮೊದಲಾದಂತಹ ಯಾವೆಲ್ಲ ಏನಿದೆಯೋ ಅದೆಲ್ಲ ಭಗವಂತನ ಬಂದು ಸೇರುತ್ತೆ. ಭಗವಂತನಲ್ಲೇ ಬಂದು ಸೇರೋದ್ರಿಂದ ಭಗವಂತ ಅಪಾಂ ನಿಧಿ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮ ಅಧಿಷ್ಠಾನ. ಅಧಿಷ್ಠಂತಿ ಭೂತಾನಿ ಉಪಾದಾನ ಕಾರಣತ್ವೇನ ಬ್ರಹ್ಮ ಇತಿ ಅಧಿಷ್ಠಾನಂ ಅಂತ. ಬ್ರಹ್ಮರೂಪದಿಂದ ಭಗವಂತ ಈ ಜಗತ್ತೆಲ್ಲವನ್ನು ಹೊತ್ತು ನಿಂತವನು. ಹಾಗಾಗಿ ಆ ಭಗವಂತನ ಹೆಸರು ಅಧಿಷ್ಠಾನ ಎನ್ನುವಂಥದ್ದಾಗಿದೆ. ಮುಂದಿನ ನಾಮ ಅಪ್ರಮತ್ತ ಎನ್ನುವಂಥದ್ದು. ಅಧಿಕಾರಿಭ್ಯ ಕರ್ಮಾನುರೂಪಂ ಫಲಂ ಪ್ರಯಚ್ಛನ್ ನ ಪ್ರಮಾದ್ಯತಿ ಇತಿ ಅಪ್ರಮತ್ತ. ಯಾರು ಯಾವ ಕರ್ಮವನ್ನು ಆಚರಿಸಿದರೋ ಆಯಾ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಭಗವಂತ ಕೊಡುತ್ತಾನೆ. ಅದರಲ್ಲಿ ಸ್ವಲ್ಪವೂ ಕೂಡ ಆಚೆ ಈಚೆ ಆಗೋದಿಲ್ಲ. ಹಾಗಾಗಿ ಭಗವಂತ ಅಪ್ರಮತ್ತ ಅಂತ ಹೇಳಿಸ್ಕೊಳ್ತಾನೆ. ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುತ್ತಾನೆ, ಎಂದಿಗೂ ಅದರಲ್ಲಿ ಅವನು ತಪ್ಪೋದಿಲ್ಲ. ಹಾಗಾಗಿ ಭಗವಂತನ ಹೆಸರು ಅಪ್ರಮತ್ತ. ಮುಂದಿನ ನಾಮ ಪ್ರತಿಷ್ಠಿತ ಅಂತ. ಪ್ರತಿಷ್ಠಿತ ಅಂತಂದರೆ ತನ್ನ ಮಹಿಮೆಯಲ್ಲಿ ತಾನು ಯಾವಾಗಲೂ ಇರುವಂಥವನಾಗಿರ್ತಾನೆ. ಹಾಗಾಗಿ ಭಗವಂತ ಪ್ರತಿಷ್ಠಿತ ಅಂತ ಹೇಳಿಸ್ಕೊಳ್ತಾನೆ. ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಇತಿ ಸ್ವೇ ಮಹಿಮ್ನಿ ಅಂತ ಛಾಂದೋಗ್ಯೋಪನಿಷತ್ತು ಹೇಳುತ್ತೆ. ಪರಮಾತ್ಮ ತನ್ನ ಮಹಿಮೆಯಲ್ಲೇ ಯಾವಾಗಲೂ ಇರುವುದರಿಂದ ಭಗವಂತ ಬೇರೆಯಲ್ಲ, ಅವನ ಮಹಿಮೆ ಬೇರೆಯಲ್ಲ. ಆದ್ದರಿಂದ ಭಗವಂತ ಪ್ರತಿಷ್ಠಿತ ಅಂತ ಹೇಳಿಸ್ಕೊಂಡಿದ್ದಾನೆ. ನಾಳೆ ಮುಂದಿನ ಶ್ಲೋಕವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.